ನಮಸ್ಕಾರ. ಸದಾನಂದ ಬಾಬ್ನ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಜಾತ್ರೆಗಳು ಹಳ್ಳಿಗಳಲ್ಲಿ ವಿಜೃಂಭಣೆಯಿಂದ ಜರುಗುತ್ತಾ ಇರ್ತವೆ. ಆದರೆ ಸಿಸ್ಟಮೆಟಿಕ್ ಆಗಿ ವ್ಯವಸ್ಥಿತವಾಗಿ ಜಾತ್ರೆಗಳು ಜರುಗೋದು ಭಾಳ ಕಡಿಮೆ. ಮೆರವಣಿಗೆ ಆಗಲಿ ಅಥವಾ ಷರತ್ತಾಗಲಿ ಅಥವಾ ನಾಟಕ ಪ್ರಾರಂಭ ಆಗಲಿ, ಆದರೂ ಕೂಡ ಎಲ್ಲರೂ ಸಹನೆಯಿಂದ ಆನಂದದಿಂದ ಸಂತೋಷದಿಂದ ಜಾತ್ರೆಗಳನ್ನು ಮಾಡ್ತಾರೆ. ಜಾತ್ರೆಯ ಉದ್ದೇಶ ಏನಂತಾರೆ, ಎಲ್ಲರೂ ಕೂಡಬೇಕು, ನಲಿಬೇಕು, ಸಂತೋಷವನ್ನು ಪಡಬೇಕು, ತಮ್ಮಲ್ಲಿ ಅಭಿನಂದನೆಯನ್ನು ಸಲ್ಲಿಸಬೇಕು, ಸಹಕಾರ ಮನೋಭಾವನೆಯನ್ನು ಹೊಂದಬೇಕು, ಸಹಾಯ ಹಸ್ತವನ್ನು ನೀಡಬೇಕಂತ ಮಾಡಿರ್ತಾರೆ. ಹಾಗೆ ಕೂಡ ಇವತ್ತು ಒಂದು ಊರಿನಲ್ಲಿ ಒಂದು ಜಾತ್ರೆ ನಡೀತಾ ಇದೆ. 23ನೇ ತಾರೀಕಿಗೆ, 23ನೇ ತಾರೀಕಿಂದ 26ನೇ ತಾರೀಕುವರೆಗೆ. ಯಾವುದಪ್ಪ ಅಂತಂದರೆ ಚಿಕ್ಕೋಡಿ ತಾಲೂಕಿನ ರೂಪನಾಳ ಗ್ರಾಮದಲ್ಲಿ. ಅಲ್ಲಿ ಶ್ರೀ ಚಂದ್ರಲಿಂಗೇಶ್ವರ ಮತ್ತು ಹನುಮಾನ್ ದೇವಸ್ಥಾನ ಜಾತ್ರೆ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಡೀತೈತಿ. ಊರು ಚಿಕ್ಕದು, ಆದರೆ ಮನಸ್ಸು ಭಾಳ ದೊಡ್ಡವೆ. ಅಲ್ಲಿದ್ದವರು ಎಲ್ಲರ ಮನಸ್ಸು ದೊಡ್ಡದಿದೆ. ಜಾತ್ರೆಗೆ ಎಲ್ಲ ನೌಕರಸ್ಥರು ಎಷ್ಟಿದ್ದಾರೆ ಅಂತಂದರೆ ಚಿಕ್ಕದ, ಆದರೆ ಮನೆಗೊಬ್ಬ ನೌಕರಸ್ಥ. ಇಲ್ಲಿ ಮೊದಲು ಕಂಡಕ್ಟರ್ಗಳ ಊರು ಅಂತ ಕರಿತಿದ್ರು. ಈಗ ಹಾಗಿಲ್ಲ. ಈಗ ವಕೀಲರು ಇದ್ದಾರೆ, ಇಂಜಿನಿಯರ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ. ಕ್ಲಾಸ್ 1 ಕಾಂಟ್ರಾಕ್ಟ್ರ ಸುರೇಶ್ ಕಿರಾಯ್ ಅಂತವರು ಕ್ಲಾಸ್ 1 ಕಾಂಟ್ರಾಕ್ಟ್ರ. ಬೆಳಗಾವಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅವರು ಕಾಂಟ್ರಾಕ್ಟ್ ಮಾಡ್ತಾಯಿದ್ದಾರೆ. ಅವ್ರ ಹೆಸರು ಬೆಳಗಾವಿ ವಿಭಾಗದಲ್ಲಿ ದೊಡ್ಡ ಹೆಸರಿದೆ. ಅವರು ಕೂಡ ಈ ಊರಿನವರೇ. ಅವರು ಕೂಡ ಸಹಾಯ ಹಸ್ತವನ್ನು ಚಾಚ್ತಾರೆ. ಜಾತ್ರೆ, ನಮ್ಮ ಊರಿನ ಜಾತ್ರೆ ಭಾಳ ವಿಜೃಂಭಣೆಯಿಂದ ಆಗಬೇಕು ಅಂತ ಅವರದ್ದು ಉದ್ದೇಶ. ಅದು ಸದುದ್ದೇಶ ಇದೆ. ಒಬ್ಬರು ಪ್ರಚಾರಕ್ಕೆ ಹಣವನ್ನು ಖರ್ಚು ಮಾಡಿದ್ರೆ ಇನ್ನೊಬ್ಬರು ಪ್ರಸಾದಕ್ಕೆ ಖರ್ಚು ಮಾಡಬೇಕು, ಇನ್ನೊಬ್ಬರು ಜಾತ್ರೆ ನಾಟಕಕ್ಕೆ, ನಂತರ ಷರತ್ತುಗಳಿಗೆ. ಹಾಗಾದರೆ ಎಲ್ಲೆಲ್ಲಿ ಯಾವ್ಯಾವ ದಿವಸ ಏನೇನು ಕಾರ್ಯಕ್ರಮ ನಡೀತಿದೆ ಅಂತ ನೋಡಬೇಕಾದ್ರೆ ಗುರುವಾರ 23/4/26ರಿಂದ 26/4/2026ವರೆಗೆ ಜಾತ್ರೆ 8 ಗಂಟೆಗೆ, ಅಂದರೆ 23 ತಾರೀಕು 8 ಗಂಟೆಗೆ ಲಕ್ಷ್ಮೀ ದೇವಿಗೆ ಉಡಿ ತುಂಬುವ ಕಾರ್ಯಕ್ರಮ. ನಂತರ 23ನೇ ತಾರೀಕಿಗೆ, ಇನ್ನು 24ನೇ ತಾರೀಕಿಗೆ ಚಂದ್ರಲಿಂಗೇಶ್ವರ ದೇವರಿಗೆ ಅಭಿಷೇಕ. ನಂತರ 11 ಗಂಟೆಗೆ ಹನುಮಾನ ಪಲ್ಲಕ್ಕಿಯು ಸಕಲ ವಾದ್ಯಗಳೊಂದಿಗೆ ಹಾಗೂ ಸುಮಂಗಲರ ಅಂಬಲಿ ಕೂಡ ಆಗಮನ ಅಂತ. ಅದು ಯಾವಾಗ ಅಂತಂದರೆ 24ನೇ ತಾರೀಕಿಗೆ ಬೆಳಗ್ಗೆ 7 ಗಂಟೆಗೆ. ಅಂದರೆ ಉಡಿ ತುಂಬ ಕಾರ್ಯಕ್ರಮ ತಮಗೆಲ್ಲ ಹೇಳಿದ ಪ್ರಕಾರ 23ನೇ ತಾರೀಕಿಗೆ. ಇನ್ನು ಗಾಡಿ ಷರತ್ತು 26ನೇ ತಾರೀಕಿದೆ, ಅಂದರೆ ಕೊನೆಯ ದಿನ 9 ಗಂಟೆಗಿದೆ. ಜೋಡು ಕುದುರೆ ಗಾಡಿ ಷರತ್ತು ಅದೇ ದಿನ 26ನೇ ದಿನ 10 ಗಂಟೆಗಿದೆ. ನಂತರ ಒಂದು ಎತ್ತು ಒಂದು ಕುದುರೆ ಅದು 11 ಗಂಟೆಗೆ ಷರತ್ತಿದೆ. ಇನ್ನು ಇಲ್ಲಿ 5,000ದಿಂದ ಹಿಡ್ಕೊಂಡು 101 ಕೊಟ್ಟವರು 500ಕ್ಕಿಂತ ಹೆಚ್ಚು ಜನ ಇದ್ದಾರೆ. ಓದಲಿಕ್ಕೆ ಬರೋದಿಲ್ಲ. ಆದರೆ ಇಲ್ಲಿ ಮುಖ್ಯವಾಗಿ ಭಾಗವಹಿಸಿದವರು, ಈ ಜಾತ್ರೆಯನ್ನು ನಡೆಸಿದವರ ಹೆಸರನ್ನು ನಾವು ಹೇಳಬೇಕಾಗ್ತದೆ. ಇನ್ನು 23ನೇ ತಾರೀಕಿಗೆ ಡೊಳ್ಳಿನ ಪದಗಳು. 24ನೇ ತಾರೀಕಿಗೆ 11ರಿಂದ 3 ಗಂಟೆಗೆ ಮಹಾಪ್ರಸಾದ ಇದೆ. ನಂತರ ಮರಳು ಸಿದ್ದೇಶ್ವರ ಗಾಯನ ಸಂಘ, ಬೈನಾಕಾಡವಾಡಿ, ಬೀರ್ಲಿಂಗೇಶ್ವರ ಗಾಯನ ಸಂಘ, ಉಡುಗೋಲ ಇವರು ನೇತೃತ್ವ ವಹಿಸ್ತಾರೆ. ಅಲ್ಲಿ ಪ್ರಮುಖ ಯುವಕರು ಕೂಡ ನೇತೃತ್ವವನ್ನು ವಹಿಸ್ತಾ ಇದ್ದಾರೆ. ಇನ್ನು 26ನೇ ತಾರೀಕು 10 ಗಂಟೆಗೆ ರಾತ್ರಿಗೆ ಹನೆ ನನ್ನದಾದರು ಹಣೆವರ ನನ್ನದಲ್ಲ ಅಂತ. ಇದು ಸುಂದರ ಸಾಮಾಜಿಕ ನಾಟಕ. ಆದರೆ ಹಳ್ಳಿಗಳಲ್ಲಿ ಈಗ ಏನಾಗ್ತಿದೆ, ನಾಟಕದ ಹೆಸರಿನಲ್ಲಿ ದ್ವಂದ್ವ ಶಬ್ದಗಳನ್ನು ಉಪಯೋಗ ಮಾಡಿದ ಹೆಣ್ಮಕ್ಳಿಗೆ ಭಾಳ ಮುಜುಗರಾಗ್ತದೆ. ಹೀಗಾಗಿ ನಾಟಕಗಳು ಸತ್ಯಾನಾಶ ಆಗಲಿಕ್ಕೆ ಆ ನಾಟಕ ಮಂಡಳಿಯವರೇ ಕಾರಣ. ಏನೋ ವಿಜೃಂಭಣೆ ಮಾಡಬೇಕು, ಡ್ಯಾನ್ಸ್ ಮಾಡಬೇಕು, ಏನಾದರೂ ಅಶ್ಲೀಲ ಪದವನ್ನು ಉಪಯೋಗ ಮಾಡಬೇಕು ಅನ್ನೋ ಒಂದು ವಿಚಾರದಿಂದ ನಾಟಕ ಮಾಡ್ತಾರೆ. ಆದರೆ ಗಂಡಸರಿಗೆ ಕರೆಕ್ಟ್ ಇದೆ ಅದು. ಹೆಣ್ಮಕ್ಳು ನಾಟಕ ನೋಡ್ಲಿಕ್ಕೆ ಹೋಗೋದಿಲ್ಲ. ಹಿಂದಿನ ನಾಟಕ ಹೆಂಗಿದ್ದು, ಎನ್ ಬಸವರಾಜ್ ಆಗಲಿ, ಚಿಂದೋಡ್ಲೀಲ ಆಗಲಿ, ಅಥವಾ ಎನಿಗೆ ಬಾಳಪ್ಪ ಆಗಲಿ, ಅನೇಕರಿದ್ದಾರೆ. ಹುಚ್ಚೇಶ್ವರ ನಾಟ್ಯ ಸಂಘ, ಅನೇಕರು ಒಳ್ಳೆ ನಾಟಕಗಳನ್ನ ಆಡಿದ್ದಾರೆ. ಕುಂಟುಕೋನ, ಮೂಕಜನ, ಬಸ್ ಕಂಡಕ್ಟರ್ ಮತ್ತು ಅಣ್ಣ ತಂಗಿ. ನಾನು ಕೂಡ ನಾಟಕ ಮಾಡಿದೆ, ಅಣ್ಣ ತಂಗಿ, ಸಿದ್ದಾಪುರ ರೋಡಲ್ಲಿ. ಅಣ್ಣ ಯಾರಿದ್ರು ತಮಗೆಲ್ಲ ಗೊತ್ತೇ, DSP ಸಂಬಕ್ ಎಸ್ ಕೋತ, ತಮಗೆ ಗೊತ್ತಿದೆ. ಅವರು ಕಳ್ಳ ಕಟ್ಟಿದ ತಾಳೆ ಅವರು ಮತ್ತು ನಾವು ನಾಟಕ ಮಾಡಿದೆ ಸಿದ್ದಾಪುರ ರೋಡಲ್ಲಿ. ಒಂದು ನಾಟಕ ಅಂತೂ ನಾವು ಅಲ್ಲಿ ಹೋಗಿದ್ದು, ಎಲ್ಲಿ
ಸೌದತ್ತಿಗೆ ಈರಗೌಡ ಪಾಟೀಲ್ ತಮ್ಮ ಜಾತ್ರೆ ಕರ್ಸ್ಕೊಂಡಿದ್ರು, ಅಲ್ಲಿ ಒಂದು ನಾಟಕ ಮಾಡಿದೆ. ಇಲ್ಲಿ ನಾಟಕಗಳಾಗಬೇಕಾದ್ರೆ ಭಾಳ ವ್ಯವಸ್ಥಿತದಿಂದ ಆಗಬೇಕು. ದ್ವಂದ್ವ ಪದಗಳನ್ನು ನೀವು ಉಪಯೋಗ ಮಾಡಬೇಡ ಅಂತ ಈ ಕಮಿಟಿಯವರು ಮೊದಲ ನಾಟಕದವ್ರಿಗೆ ನಿರ್ದೇಶನ ನೀಡಬೇಕು. ಅಶ್ಲೀಲ ಡ್ಯಾನ್ಸ್, ಅಶ್ಲೀಲ ಪದಗಳಿದ್ದರೆ ಅದು ನಾಟಕ ನೀವು ಮಾಡ್ರೂ ವ್ಯರ್ಥ. ಇನ್ನು ಮುಂದೆ ಹೋಗೋಣ. ಸ್ನೇಹಜೀವಿ ಕಲಾ ಬಳಗ ಕುಪ್ಪಲ್ದಿಣ್ಣಿ ತಾಲೂಕು ಬಬಳೇಶ್ವರ ಜಿಲ್ಲಾ ವಿಜಯಪುರ. ಇವರು ಭಾಳ ಗಮನ ಹರಿಸ್ಬೇಕು. ನೀವು ಶಬ್ದಗಳನ್ನು ಮಾತಾಡುವಂಥ ಹೊತ್ತಿನಲ್ಲಿ ಭಾಳ ಎಚ್ಚರಿಕೆಯಿಂದ ಶಬ್ದಗಳನ್ನು ನೀವು ನುಡಿಬೇಕಾಗ್ತದೆ. ಯಾಕಂದರೆ ಊರಿನ ಜನ ಎಲ್ಲ ಕೂತಿರ್ತಾರೆ. ಪದಗಳನ್ನು ಭಾಳ ಎಚ್ಚರಿಕೆಯಿಂದ ನೀವು ಉಪಯೋಗ ಮಾಡಬೇಕು. ನೀವು ಹಾಗಿಲ್ಲ ದ್ವಂದ್ವ ಪದ ಹೇಳೋದು, ಊರನ್ನೇ ಕೆಡಿಸೋದು, ನಾಟಕ ಮಾಡಿ ಹೋಗೋದು, ಅದು ಬೇಡ ನಾವು ಎಚ್ಚರಿಕೆಯನ್ನು ಕೂಡ ಕೊಡ್ತಾಯಿದ್ದೇವೆ. ಗಂಡು ಮಕ್ಕಳಿಗೆ ಹಾಸ್ಯ ಆಗ್ಬೋದು, ಅವರಿಗೆ ಆನಂದ ಉಂಟು ಮಾಡ್ಬೋದು, ಆದರೆ ಇನ್ನೊಬ್ಬರಿಗೆ ನೋವಾಗಬಾರಲ್ಲ. ಆ ರೀತಿ ನೀವು ನಾಟಕವನ್ನು ಮಾಡಿ. ಇನ್ನು ಊರಿನ ಪ್ರಮುಖರು ಏನೇನು ಮಾಡಿದ್ದಾರೆ ಅಂತಂದರೆ, ರಾಹುಲ್ ರಾಜೇಶ ಕುರ್ನೆ 20,001 ರೂಪಾಯಿ ಗಾಡಿ ಷರತ್ತು ಫಸ್ಟ್. ಮುಂದೆ ಹೋಗೋಣ. ಹಾಗೆ ಸಂಕೇತ ರಾಜೇಂದ್ರ ಕೋತ ಅಂದರೆ ವಾಲಿಕಾರ ಅಂತ ಕರೀತಾರೆ. ಸಂತೋಷ ಭೀಮಾ ಕಾಂಬಳೆ, ಮಹಾದೇವ ಸಂಬಾ ಕೋತ, ದತ್ತಾರಾಮ ಕೋತ, ಸ್ವಯಂ ಅಜಿತ್ ಕುಮಾರ್ ನೂಲಿ, ಸುರೇಶ್ ಭೀಮಾ ಹಿಂಗ್ಲಜೆ, ಬಾಳಪ್ಪ ಅನ್ನಪ್ಪ ಕೋತ. ಯಾತ್ರಾ ಕಮಿಟಿ ವತಿಯಿಂದ ಬಹುಮಾನವನ್ನು ಕೊಟ್ಟಿದ್ದಾರೆ. ಇನ್ನು ಕೃಷ್ಣ ಸುಬ್ರಾವ್ ಕೋತ, ಶಂಕರ್ ಅಪ್ಪಾಜಿ ಕೋತ, ಲಕ್ಷ್ಮಣ್ ಸುಬ್ರಾವ್ ಕೋತ, ಅಪ್ಪ ಸಾಹೇಬ್ ಸಂಬಾ ಕೋತ ಅಂದರೆ LIC ಏಜೆಂಟ್ ಇದ್ದಾರೆ ಅವರು, ಅಪ್ಪ ಸಾಹೇಬ್ ಮಹಾದೇವ್ ಕೋತ, ಶಾಂತಿನಾಥ್ ಭೀಮಾ ಕಾಂಬಳೆ, ಚಂದ್ರಬಾಬು ದಿವಟೆ, ಕಕ್ಕ ಸಾಹೇಬ್ ಕೇದಾರಿ ಕೋತ್. ಯಾತ್ರಾ ಕಮಿಟಿಯನ್ನು ಅಂದರೆ ಕೆಲವೊಂದು ಜನ ಗಾಡಿ ಷರತ್ತು ಕೊಟ್ಟಿದ್ದಾರೆ. ನಾವು ಮೊದಲೇ ಒಂದು ಹೆಸರು ತೊಗೊಂಡ್ವಿ, ಎಲ್ಲರ ಹೆಸರು ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಅಂದರೆ ಇಲ್ಲಿ ಒಂದು ಎತ್ತು ಒಂದು ಗಾಡಿ ಅವ್ರಿಗೆ ಬಹುಮಾನ ಕೊಟ್ಟಿದ್ದಾರೆ. ನಂತರ ಕುದುರೆ ಷರತ್ತು, ಅದಕ್ಕೆ ಕೆಲವೊಂದು ಮಂದಿ ಬಹುಮಾನವನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಇಲ್ಲಿ ಸುರೇಶ್ ಕಿರಾಯಿ ಏನಿದ್ದಾರೆ, ಅವರು ಬಸವ ಸೈನ್ಯದ ಅಧ್ಯಕ್ಷರು. ಭಾಳ ದೊಡ್ಡ ಪ್ರಮಾಣದಲ್ಲಿ ಹೆಸರನ್ನು ಗಳಿಸಿದ್ದಾರೆ. ಈ ಊರಿನಲ್ಲಿ ಭಾಳ ದೊಡ್ಡ ದೊಡ್ಡ ಜನ ಇದ್ದಾರೆ. ಅವ್ರ ಹೆಸರು ನಮ್ಗೆ ಗೊತ್ತಿಲ್ಲ, ಹೇಳ್ಬೋದು, ನೀವು ಅನ್ಬೋದು ಅವ್ರ ಹೆಸರು ತೊಗೊಂಡ್ರಿ ನಮ್ದು ಯಾಕೆ ಹೆಸರು ತೊಗೊಂಡಿಲ್ಲ ಅಂತ. ಊರ ಹೆಸರು ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ ಯೂಟ್ಯೂಬ್ದಲ್ಲಿ. ಒಟ್ಟಾರೆ ಈ ಜಾತ್ರೆ ಅತ್ಯಂತ ವಿಜೃಂಭಣೆಯಿಂದ ನಡೀಬೇಕು ಅನ್ನೋದೇ ಎಲ್ಲರ ಆಶಯ. ಒಟ್ಟಾರೆ ಹಾಗಾದರೆ ಈ ಜಾತ್ರೆ ವಿಶೇಷ ಏನು? ವಿಶೇಷ ಏನಂದರೆ ಪ್ರತಿಯೊಬ್ಬರು ಬರ್ತಾರೆ, ನೌಕರಿ ಬಿಟ್ಟು ಬರ್ತಾರೆ. 2-3 ದಿವಸ ಇದ್ದು ಆನಂದ ಪಟ್ಟು ಜಾತ್ರೆ ಮಾಡಿ ಹೋಗ್ತಾರೆ. ಅದು ಭಾಳ ವಿಶೇಷ. ಸುತ್ತಮುತ್ತಲ 50 ಹಳ್ಳಿಗಳಲ್ಲಿ ಏನು ಜಾತ್ರೆ ಆಗ್ತದೆ, ಇಲ್ಲಿ ಏನು ರುಪಿನಾಳ ಜಾತ್ರೆ ಭಾಳ ಸಿಸ್ಟಮೆಟಿಕ್. 9 ಗಂಟೆ ಅಂದರೆ 9 ಗಂಟೆ, 7 ಗಂಟೆ ಅಂದರೆ 7 ಗಂಟೆ, ಪಲ್ಲಕ್ಕಿ ಉತ್ಸವ ಕರೆಕ್ಟಾಗಿ ಟೈಮು. ಹೀಗಾಗಿ ಈ ಊರಿನ ಜನ ಸರ್ವಶ್ರೇಷ್ಠರು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೇವೆ. ನಾಳೆ ಮತ್ತೊಂದು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಶವಾಗಲಿ. ನಮಸ್ಕಾರ.